ಇನ್ನು ನಾವು ಇನ್ನು ಕೈ ಮುಗಿದು ಎಲ್ಲ ಕೇಳಿದ್ದೀವಿ. ಇನ್ನೇನು ಮೇಡಮ್, ಈ ಸೆಂಟ್ರಲ್ ನರೇಂದ್ರ ಮೋದಿ ಅವ್ರಿಗೂ ಇದಕ್ಕೂ ಅವ್ರಿಗೂ ಸಂಬಂಧ ಇಲ್ಲದೆ ಹೋದಂಗೆ ಅವರೇನೋ ಒಪ್ಕೊಂಡವ್ರೆ ಅಂತ ಇವ್ರು ಪಟಾಕಿ ಹೊಡಿತಾರೆ, ಅವ್ರು ಪಟಾಕಿ ಹೊಡಿತಾರೆ. ಇಲ್ಲಿ ನಮಗೆ ರಾಜಕೀಯ ಬೇಕಿಲ್ಲ ಮೇಡಮ್, ನಮ್ಮ ಬದುಕಿನ ಮುಖ್ಯ. ಇಲ್ಲಿ ಕುಮಾರಸ್ವಾಮಿ ನಮಗೇನು ಮುಖ್ಯ ಅಲ್ಲ, ಡಿ ಕೆ ಶಿವಕುಮಾರ್ ಏನು ಮುಖ್ಯ ಅಲ್ಲ. ಯಾರು ಏನಿದ್ರು ಎಲ್ಲ ಒಂದೇ ತಟ್ಟೆಯಲ್ಲಿ ಊಟ ಮಾಡೋವಂಥ ಅಣ್ಣ ತಮ್ಮದಿರವರು. ನಮಗೆ ನಮ್ಮ ಭೂಮಿ ಬೇಕು, ರೈತರನ್ನ ಬಲೋಪಶಿ ಮಾಡ್ತಾರೆ. ನಮಗೆ ಕುಮಾರಸ್ವಾಮಿ ನಮ್ಮ ಬದುಕಾಳಾಗೋದ್ರೆ ಕುಮಾರಸ್ವಾಮಿ ಅವರು ಏನು ಇದು ಮಾಡಲ್ಲ, ಡಿ ಕೆ ಶಿವಕುಮಾರು ಏನೂ ಮಾಡಲ್ಲ. ನಮ್ಮ ಅಸ್ತಿತ್ವ ನಾವು ಕಳ್ಕೊಂಡು ಅಂದರೆ ನಮ್ಮನ್ನ ಮುಗೀತಿಲ್ಲಿಗೆ ನಮ್ಮ ಜೀವನದ ಕತೆ. ದುಡ್ಡು ಕೊಟ್ಟರು 6 ತಿಂಗಳಿಗೆ ಡಮಾಲಿಸ್, ಆಮೇಲೆ ಎಲ್ಲ ಸೆಕ್ಯೂರಿಟಿ, ಆಮೇಲೆ ನಮ್ಮ ಮಕ್ಳ ಕತೆ ಏನು ಮಾಡೋದು ಮೇಡಮ್? ಅದರಿಂದ ಯಾವುದೇ ರಾಜಕಾರಣಿಗಳು ನಾವು ಒಪ್ಕೊಳ್ಳಲ್ಲ. ಅವ್ರು ಸರಿ, ಇವ್ರು ಸರಿ, ಅವ್ರು ಯಾರು ಸರಿ ಇಲ್ಲ. ಓಪನ್ನಾಗಿ ಹೇಳಬೇಕು ಅಂದರೆ ನಮ್ಮ ಭೂಮಿ ನಮ್ಗೆ ಉಳಿಸ್ಕೊಬೇಕು. ನಾವು ರೈತರು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ಬಿಟ್ಬಿಟ್ಟು ಇವರು ಆ ಪಕ್ಷದವರು, ಇವರು ಈ ಪಕ್ಷದವರು ಬಿಂಬಿಸ್ಕೊಂಡು ಇವರು ರಾಜಕೀಯ ತಗೊಂಡು ಏನೇನೋ ಮಾಡ್ಕೊಂಡು ರೈತರನ್ನ ಕತ್ತರಿಸ್ತಾ ಇದ್ದಾರೆ. ಇವರು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ಇವರೆಲ್ಲ ಸೇರ್ಕೊಂಡು. ಇನ್ನು ನಾವು ರಾಜಕೀಯದಲ್ಲಿ ನುಗ್ಗಿ ಹಿಂಗೆ ಅಂತ ಯಾರು ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಕೊಡಲ್ಲ. ನಮ್ಮ ಭೂಮಿಗಳ ಹತ್ರಕ್ಕೆ ಬಂದರೂ ನಾವು ಬಿಟ್ಕೊಡಲ್ಲ ಮೇಡಮ್. ಬೇಕಾದ್ರೆ ಅಲ್ಲೇ ನಾವಂತೂ ಒಂದು ಆ ಜಿ ಡಿ ಪಿಗೆ ಹೋಗಿ ದುಡ್ಡು ಏನೇನು ತಗೋತಾರೆ. ನಾವು ಯಾವುದೇ ಕಾರಣಕ್ಕೂ ತಗೊಬಿಡ್ಲಿ, ನಾವಂತೂ ಒಂದು ಕುಂಟೆ ಬಿಡಲ್ಲ. ನಮ್ಮ ಭೂಮಿ ಹತ್ರ ಬರಬೇಕಾ, ಪೊಲೀಸರು ಕರ್ಕೊಂಬಂದು ಅಲ್ಲೇ ಸುಟ್ಟಾಕ್ಲಿ, ತಗೊಂಡೋಗ್ಲಿಬೇಕು. ನಾವು ಯಾವುದೇ ಕಾರಣಕ್ಕೂ ನಾವು ಕೊಡಲ್ಲ. ನಾವು ಬಗ್ಗಲ್ಲ ಅಲ್ಲ ಮೇಡಮ್, ಬಂದಿರೋದು ಅಷ್ಟೇ. ಜಗ್ಗೋದು ಇಲ್ಲ, ಬಿಗ್ಗೋದು. ನೀವು ಅದೇ ಥರ ವರ್ತನೆ ಮಾಡಿದ್ರೆ ನೀವು ಬ್ರಿಟಿಷರ್ ಥರ ಬೂಟು ಶೂಟು ಎಲ್ಲ ತಗೊಂಡು ತುಳಿದು ತಿದ್ಕೊಳ್ಳಿ, ಅದಕ್ಕೂ ತೊಂದರೆ ಏನಿಲ್ಲ. ಇನ್ನೇನು ಮಾಡೋಕ್ಕಾಗ್ತದೆ ಮೇಡಮ್? ಎಲ್ಲ ರೀತಿಯೂ ಕೇಳಿದ್ದೀವಿ. ಇನ್ಯಾವ ರೀತಿ ರಾಜ್ಯಪಾಲರಿಗೆ ಮನವಿ ಮಾಡಿದ್ದೀವಿ. ಇನ್ನೇನು ನರೇಂದ್ರ ಮೋದಿ ಇವ್ರಿಗೂ ಒಂದು ಮನವಿ ಕೊಟ್ಟಿದ್ದೀವಿ. ಅದೇ ಇನ್ನು ಏನಿದ್ರು ಯಾರಿಗೆ ಇವರು ಕೊಡಬೇಕಷ್ಟೇ. ಯಾರೋ ಜಪಾನು ಪ್ರಧಾನಿಗೋ, ಇಲ್ಲ ಇಟ್ಲಾನ್ ಪ್ರಧಾನಿಗೋ, ಇಲ್ಲ ಪಾಕಿಸ್ತಾನ ಪ್ರಧಾನಿಗೋ, ಇವರಿಗೆಲ್ಲ ಮನವಿ ಕೊಡಬೇಕಾಗ್ತದೆ. ಇಡೀ ಎಲ್ಲ ಯಾರು ಕೊಡಬೇಕೋ ಎಲ್ಲರಿಗೂ ಕೊಟ್ಟಿದ್ದೀವಿ. ಕಿಂಚಿತ್ತು ಕಾಳಜಿ ವಹಿಸ್ತಾ ಇಲ್ಲ ಸರ್ಕಾರ. ರೈತರನ್ನ ಬಲುಪಶು ಮಾಡ್ತಾ ಇದ್ದಾರೆ. ಇವರು ಅವ್ರ ಮೇಲೆ ಹೇಳೋದು ಇವನು ಮಾಡ್ದ ಅಂತ, ಇವನು ಅವನ ಮೇಲೆ ಹೇಳೋದು, ಇಲ್ಲಿ ಗುಬ್ಬೆಗಳನ್ನ ಕುಂದ್ರಿಸ್ಕೊಂಡು ರೈತರನ್ನ ಸಾಯಿಸೋದು, ಈ ಕೆಲಸ ಮಾಡ್ತಾಯಿದೆ ಈ ಸರ್ಕಾರಗಳು. ಅದಕ್ಕೆ ಇವೆರಡು ಪಂಚಾಯಿತಿಗೆ ಸ್ವಾತಂತ್ರ್ಯನೇ ಸಿಕ್ಕಿಲ್ಲ. ಭಾರತ ದೇಶದಲ್ಲಿ ಸ್ವಾತಂತ್ರ್ಯನೇ ಇಲ್ಲ ನಮಗೆ, ಈ ಬದುಕಕ್ಕೂ ಅರ್ಹತೆಯೇ ಇಲ್ಲ. ಅದಕ್ಕೆ ನಾವೆಲ್ಲಾದರೂ ಇಲ್ಲಾಂದ್ರೆ ಒಂಥರ ಮಾಡಿ 2 ಪಂಚಾಯಿತಿನ, ಇಲ್ಲಾಂದ್ರೆ ಯಾವ್ದಾದ್ರು ಪ್ರತ್ಯೇಕವಾದಂಥ ಒಂದು ದ್ವೀಪದ ದೇಶನ ಮಾಡಿ ಕೊಟ್ಬಿಡಿ. ನಾವು ಇಲ್ಲಾಂದ್ರೆ ಅಂಗಾರ ಬದುಕೊಬಿಡ್ತೀವಿ. ಅದಕ್ಕೆ ಇನ್ನೇನು ಕೇಳೋಣ ಮೇಡಮ್? ಇಲ್ಲಾಂದರೆ ನಮ್ಮದೊಂದು ಈ 2 ಪಂಚಾಯಿತಿನ ವಿಸಿಟ್ ಈ ದೇಶದಿಂದ ಮ್ಯಾಪ್ನಿಂದನೇ ತೆಗೆದುಬಿಟ್ಟು ಈ ನಮ್ದು ಇದು ಯಾವ್ದಾರು ಒಂದು ದೇಶ ಅಂತ ಮಾಡಿಕೊಟ್ಬಿಡಿ. ನಿಮ್ದು ಆಧಾರ ಬದುಕ್ತೀವಿ. ಅಷ್ಟು ಹಿಂಸೆ ಕೊಡ್ತಿದ್ದೀರ. ಏನು ಮೇಡಮ್ ಇದು ಹಿಟ್ಲರ್ ಥರ ಏನು ಇದು ದೌರ್ಜನ್ಯಗಳು? ಆಮೇಲೆ ಇದು ಶಾಶ್ವತ ಅಲ್ಲ. ನಾನು ಶಾಶ್ವತ ಅಲ್ಲ, ಅಧಿಕಾರಿಗಳು ಶಾಶ್ವತ ಅಲ್ಲ. ನಸ್ವರ ತಿನ್ನೋದು ಎಡ್ತು ತನ್ನ. ಇವತ್ತು ಇರ್ತೀನೋ, ಈಗ ಇಲ್ಲ ಅಲ್ಲಿಂದ ಅಲ್ಲಿಗೆ ಹೋಗ್ತೀನೋ ಹೇಳೋಕ್ಕಾಗಲ್ಲ. ಏನು ಕೆಟ್ಟ ಹೆಸರು. ಈಗ ನಾನೇನಾದರೂ ಒಂದು ಕೆಟ್ಟದ್ದು ಮಾಡಿದರೆ ಈ ಕೆಟ್ಟದ್ದು ಮಾಡಿದ ಅಂತಾರೆ. ಏಕ ಪರಂಪರೆಯಾಗಿ ನಮ್ಮ ತಾತನ ಹೆಸರು ಹೆಂಗೆ ಬರ್ತದೆ ಅಂದರೆ, ನಿಮ್ಮ ತಾತ ಪರವಾಗಿಲ್ಲ ಕಣ, ಅವಾಗೆಲ್ಲ ಮಾಡ್ಕೊಂಬಂದು ಕುತ್ಕೊಂಡು ಮಾತಾಡೋದು. ಇದು ನಾನೇನು ಮಾಡಿರ್ತೀನಿ ಅದನ್ನೆಲ್ಲ ಏಕ ಪರಂಪರೆಯಾಗಿ ಹೋಯ್ತಾ ಇರ್ತದೆ. ಇದು ಅರ್ಥ ಮಾಡ್ಕೊಬೇಕು. ಯಾರೂ ಶಾಶ್ವತ ಅಲ್ಲ. ಅದಕ್ಕೇ ಹೇಳ್ತಾ ಇದ್ದೀನಿ ಶಿವಕುಮಾರಣ್ಣವ್ರಿಗೆ, ಈಗಾದರೂ ಕೈ ಮುಗಿದು ಕೇಳ್ತೀನಿ, ಹೃದಯವಂತನಾಗ್ರಿ. ಇದಕ್ಕಿಂತ ಇನ್ನೇನು ಕೇಳೋಣ ಮೇಡಮ್? ಬಾಡಿ ಬೇಸೋಗಿದೆ ಹೃದಯ. ಕೇಳಿ 1.5 ವರ್ಷದಿಂದ ಬಾಡಿ ಬೇಸೋಗಿದೆ ಹೃದಯ. ಇನ್ನೇನು ಕೇಳೋಕ್ಕಾಗಲ್ಲ. ಇನ್ನೇನಿದ್ರು ಶಿವಕುಮಾರೇ ನಮಗೆ ಬಂದು ಗುಂಡೊಡ್ದು ನಿಮ್ಮ ಭೂಮಿ ನಾವು ಹಂಗೆ ಎಂದು ಕೊಡಲ್ಲ, ಬಲಂತದಿಂದ ಗುಂಡೊಡ್ದು ನೀನು ಕಿತ್ಕೊಂಡು ಹೋಗ್ಬೋದು. ನಮ್ಮ ಮಕ್ಕಳು, ನಮ್ಮ ಹೆಂಗಸರು, ನನ್ನ ಮಕ್ಳಿಗೆಲ್ಲ ಹೊಡೆದ್ಬಿಡಿ. ನೆಮ್ಮದಿಯಾಗೆ ನಿಮ್ಗೇನು ಬೇಕೋ ಮಾಡ್ಕೊಳಪ್ಪ. ಯಾರು ಕೇಳ್ತಾರೆ? ನೀನೇ ರಾಜ, ಈಗ ನೀನೇ ಮಂತ್ರಿ. ಇಲ್ಲಿ ಈ 9,600 ಎಕರೆಗೆ ನೀನೇ ಮಂತ್ರಿ ಆಗು, ನೀನೇ ಇದಕ್ಕೊಂದು ದೇಶ ಕಟ್ಕೊಂಡು ನೀನೇ ಬೇಕಾದ್ರೆ ಪ್ರಧಾನಿ ಆಗು. ಯಾರು ಬೇಡ ಅಂತಾರೆ ನಿನ್ನ? ಇದು ಪ್ರಜಾಪ್ರಭುತ್ವನ ಏನು ಅಂತಲೇ ಗೊತ್ತಾಗ್ತಾಯಿಲ್ಲ ಮೇಡಮ್. ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಏನೇನು ಚೌಕಟ್ಟವ ಅವೆಲ್ಲನೂ ಮೀರಿ ಇವ್ರು ಓಡೋಗುವಂಥದ್ದು. ಬಾಬಾ ಸಾಹೇಬರು ಬೆಲೆ ಇಲ್ಲ. ನಾವು ರೈತರ ಸಂಘ ಬಾಬಾ ಸಾಹೇಬ್ರು ಅಂಬೇಡ್ಕರ್ದ ತತ್ವದಲ್ಲಿ ಹೋಗ್ತಾ ಇರತಕ್ಕಂಥದ್ದು. ಅದಕ್ಕೂ ಬೆಲೆ ಇಲ್ಲ ಮೇಡಮ್. ರೈತರಿಗೆ ಬೆಲೆನೇ ಇಲ್ಲ ಮೇಡಮ್. ಇದು ನಾನು ಹೇಳೋದು ಒಂದು ಈ ಸರ್ಕಾರ ಆ ಸರ್ಕಾರ ಈ ಸರ್ಕಾರ ಅಂತಲ್ಲ. ಇದು ಒಂಥರ ನಮಗೆ ಈ 2 ಪಂಚಾಯಿತಿಗೆ ನಾವು ಈ ಸ್ವಾತಂತ್ರ್ಯ ಸಿಕ್ಕಿಲ್ಲ, ನಾವು ಬ್ರಿಟಿಷರ ಮಾರ್ಗದಲ್ಲೇ ಇದ್ದೀವಿ ಅಂತ ನಾನು ಹೇಳ್ತೀನಿ. ನಾಗೇಶ್ ಕುಮಾರ್ ಅಂತ ಮೇಡಮ್. ಬೇಕಾದ್ರೆ ನನ್ನನ್ನು ಏನೋ ಬೇಕಾದ್ರೆ ಮಿಲ್ಟ್ರಿನೋ ಪಾಟ್ರಿನೋ ಕೊಟ್ಟು ಕಳಿಸಿ, ಬೇಕಾದ್ರೆ ಶೂಟ್ ಹಾಕ್ಬಿಟ್ಟು ನಮ್ಮ ಭೂಮಿ ತಗೊಂಡು ಶಿವಕುಮಾರಣ್ಣವ್ರು ಮಾಡ್ಕೊಳ್ಳಿ.